ಹಾಯ್ ಹಲೋ SMP ಬ್ಲಾಗ್ ಇನ್ ಕನ್ನಡ. ಈ ದಿನ ಟೊಮೊಟೊ ಚಟ್ನಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಟೊಮೊಟೊ ಚಟ್ನಿಯನ್ನು ಸರಳವಾಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಎಲ್ಲರೂ ನಮ್ಮ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡದಾಗೆ ನೋಡಿ ಅಂತ ಹೇಳ್ತಾ, ಒಂದು ಬಾಣಲೆ ಇಟ್ಟಿದ್ದೀನಿ ನೋಡಿ. ಬಳ್ಳಿಯಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಾಸಿವೆ ಕಾಳನ್ನು ಹಾಕಿ, ಒಂದು ಅರ್ಧ ಸ್ಪೂನ್ ಮೆಂತ್ಯ ಚೆನ್ನಾಗಿ ಹುರಿಬೇಕು. ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಮೆಂತ್ಯ ಮತ್ತು ಅರ್ಧ ಸ್ಪೂನ್ ಜೀರಿಗೆ, ಅಂದರೆ ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು. ಒಂದು ಬೌಲಷ್ಟು ಅಷ್ಟೇ ಚಟ್ನಿ ಇದು. ಮೆಜರ್ಮೆಂಟಿಗೆ ತಕ್ಕನಾಗೆ ನಾವು ಹಾಕಿಕೊಳ್ಬೇಕು. ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪನೇ ಅರ್ಧ ಸ್ಪೂನನ್ನು ಹಾಕ್ತಾಯಿದ್ದೀನಿ. ಕಾಣಿಸ್ತಾ ಇದೆ ನೋಡಿರಿ. ಇನ್ನು ಚೆನ್ನಾಗಿ ಸಣ್ಣ ಫ್ಲೇಮಲ್ಲಿ ಹುರಿಬೇಕು, ಚಟಪಟ ಅನ್ನೋ ತನಕ. ಮೆಂತ್ಯ ಸ್ಮೆಲ್ ಬರೋ ತನಕ ಕೂಡ ಹುರ್ಕೊಂಡು ಒಂದು ತಟ್ಟೆಯಲ್ಲಿ ನಾವು ಹಾಕ್ಕೊಳ್ತಾ ಇದ್ದೀವಿ ನೋಡಿ. ಅದಾದಮೇಲೆ ನೆಕ್ಸ್ಟು ಈಗ ಕಡಲೆ ಬೇಳೆಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಒಂದೆರಡು ಸ್ಪೂನ್ ಕಡಲೆಬೇಳೆಯನ್ನು ಹಾಕಬೇಕು ನೋಡಿರಿ. ಕಾಣಿಸ್ತಾ ಇದೆ ನೋಡಿರಿ. ಒಂದೆರಡು ಸ್ಪೂನ್ ಕಡಲೆಬೇಳೆಯನ್ನು ಹಾಕಿದ್ದೀನಿ. ಹಾಗೆ ಅದರ ಜೊತೆಗೆ ಒಂದೆರಡು ಸ್ಪೂನು ಶೇಂಗಾ ಬೀಜನೂ ಕೂಡ ಹಾಕ್ಕೊಳ್ಬೇಕು ನೋಡಿರಿ. ಇದೊಂದು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಹುರಿಬೇಕು. ಅದಾದಮೇಲೆ ಹಾಗೆ ಶೇಂಗಾ ಬೀಜನೂ ಕೂಡ ಹಾಕ್ತಾ ಇದ್ದೀನಿ ನೋಡಿರಿ. ಶೇಂಗಾ ಬೀಜನೂ ಕೂಡ ಅದೇ ರೀತಿ ಫ್ರೈ ಮಾಡ್ಕೋಬೇಕು. ಚಿಕ್ಕ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಮರೆಯದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನಾನು ಹಾಕುವ ಎಲ್ಲ ವೀಡಿಯೋಸ್ಗಳನ್ನೂ ನೀವು ನೋಡ್ಬೋದು. ಹಾಗೆ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಪದೇ ಹೇಳ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಮೊದಲು ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ. ಇದು ಆಗಿದೆ ಅಂತ ಅನಿಸುತ್ತೆ ನೋಡಿರಿ. ಶೇಂಗಾ ಬೀಜನೂ ಹುರಿದಿದೆ, ಕಡಲೆಬೇಳೆನೂ ಕೂಡ ಹುರಿತಾ ಇದೆ. ಚಿಕ್ಕ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ರೈಸ್ ಜೊತೆನೂ ತುಪ್ಪ ಹಾಕ್ಕೊಂಡು ಸ್ವಲ್ಪ ರೈಸಿಗೆ ಚಟ್ನಿ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಚಪಾತಿ ಪಲ್ಯ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಟೈಮ್ ಒಂದೊಂದು ಟೈಮ್ ಮಾಡ್ಕೊಂಡು ತಿನ್ಬೋದು, ಭಾಳ ಚೆನ್ನಾಗಿರುತ್ತೆ ಚಟ್ನಿ ನೋಡಿ. ಇದನ್ನ ಇನ್ನೊಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಆಗಲೇ ಮಸಾಲೆ ಹಾಕಿದ್ನಲ್ಲ, ಅದೇ ತಟ್ಟೆಯಲ್ಲೇ ಶೇಂಗಾ ಬೀಜ ಮತ್ತು ಕಡಲೆಬೇಳೆಯನ್ನು ಹಾಕಿದೆ. ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ 4 ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ತಗೊಂಡು ಬಿಡಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಕೂಡ ಬಾಣಲೆಯಲ್ಲಿ ಹಾಕಬೇಕು. ಮತ್ತು ಒಂದು 4-5 ಒಣಮೆಣಸಿನ್ಕಾಯಿನಾದರೂ ಹಾಕ್ಬೋದು, ಹಸಿಮೆಣಸಿನ್ಕಾಯಿನಾದರೂ ಕೂಡ ಹಾಕ್ಬೋದು. ನಾನು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, ಗ್ಯಾಸ್ಟ್ರಿಕ್ ಏನು ಇರೋದಿಲ್ಲ ಅಂತ. ಒಣಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಅವನು ಕೂಡ ತಟ್ಟೆ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಒಣಮೆಣಸಿನ್ಕಾಯಿಯನ್ನು ಆದಮೇಲೆ ಈ ಬೆಳ್ಳುಳ್ಳಿಯನ್ನು ತಗೊಳ್ಳೋಣ. ಬೆಳ್ಳುಳ್ಳಿ ಏನೇನು ಹಾಕ್ತಾಯಿದ್ದೀನಿ ಅನ್ನೋದನ್ನು ನೋಡಿ. ಚೆನ್ನಾಗಿರುತ್ತೆ ಚಟ್ನಿ. ಬೆಳ್ಳುಳ್ಳಿ ಒಂದು 4 ಸಣ್ಣ ಗೆಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಕೂಡ ಹಾಕ್ತೀನಿ. ಬೆಳ್ಳುಳ್ಳಿ ಜೊತೆಗೆ ಒಂದು ಅರ್ಧ ಹಿಡಿ, ಅಂದರೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಅಂದ್ಕೊಳ್ದು. ಅದನ್ನು ಕೂಡ ಕೊತ್ತಂಬರಿ ಸೊಪ್ಪನ್ನು ಬಾಣಲಿ ಒಳಗೆ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಎಷ್ಟಿರುತ್ತೋ ಅಷ್ಟು ಒಳ್ಳೆಯದು. ಮತ್ತು ಕರಿಬೇವು, ಒಂದು ಸ್ವಲ್ಪ ಕರಿಬೇವನ್ನು ಕೂಡ, ಕೊತ್ತಂಬರಿ, ಕರಿಬೇವು ಮತ್ತು ಬೆಳ್ಳುಳ್ಳಿ ಇವಷ್ಟು ಫ್ರೈ ಆಗಲಿಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆಯನ್ನು ಹಾಕ್ಕೊಂಡು ನಿಧಾನವಾಗಿ ಫ್ರೈ ಮಾಡೋಣ. ಕೊತ್ತಂಬರಿ ಸೊಪ್ಪು ಹಾಗೆ ಬಾಡಿಸ್ತೀವಿ, ಬಿಸಿಗೆ ಹಾಗೆ ಬಾಡ್ತಾ ಹೋಗುತ್ತೆ. ಕೊತ್ತಂಬರಿ ಸೊಪ್ಪು ಇದ್ದಷ್ಟು ಚೆಂದ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ರಿ. ಹೀಗೆ ಕೊತ್ತಂಬರಿ ಸೊಪ್ಪೆಲ್ಲ ಬಾಡಿದ ಮೇಲೆ ಆ ತಟ್ಟೆ ಒಳಗೆ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದೆಲ್ಲ ಜೋಡಿಸ್ಕೊಳ್ಳೋದು ಅಷ್ಟೇ ಟೈಮ್ ಆಗೋದು. ಚಟ್ನಿ ಏನು ಟೈಮ್ ತಗೊಳ್ಳಲ್ಲ. ಮಿಕ್ಸಿಗೆ ಓಡಿಸಿದ್ರೆ ಮುಗ್ದೇ ಹೋಯ್ತು ನೋಡಿ. ಚೆನ್ನಾಗಿ ಬಾಡಿದ ನೋಡಿರಿ. ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ತಟ್ಟೆ ಒಳಗೆ ತಗೊಳ್ಳೋಣ. ಎಲ್ಲೊಂದು ಚಿಕ್ಕ ತಟ್ಟೆ ಒಳಗೆ ಎಲ್ಲವನ್ನು ಹಾಕಿದ್ದೀನಿ. ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನು ಕೂಡ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕರಿಬೇವಿನನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಾದಮೇಲೆ ಮೀಡಿಯಮ್ ಗಾತ್ರದ ಚಿಕ್ಕವಾದರೆ ಒಂದು 4 ತಗೊಂಡಿದ್ದೀನಿ. ದೊಡ್ಡ ಗಾತ್ರವಾದರೆ 2. ಅಂದರೆ ಇದು ಹುಳಿ ಟೊಮೊಟೊನ ತಗೊಂಡ್ರೆ 2 ಗಟ್ಟಿ ಇರೋ ತಗೊಂಡ್ರಿ, 2 ನಾಗಿರೋ ತಗೊಂಡ್ರಿ. ಇದು ದಪ್ಪ ಸಿಪ್ಪೆ ಟೊಮೊಟೊನ ಅಷ್ಟೊಂದು ಹುಳಿ ಇರೋದಿಲ್ಲ. ಇವು ಹೈಬ್ರಿಡ್ ಟೊಮೊಟೊ ಇದು. ಚಿಕ್ಕ 4 ತಗೊಂಡಿದ್ದೀನಿ ನೋಡಿರಿ. ಕಾಣಿಸ್ತಾ ಇದೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತೀನಿ. ಟೊಮೊಟೊ ಕೂಡ ಫ್ರೈ ಮಾಡ್ತಾ ಸ್ವಲ್ಪ ಬೇಗ ಟೊಮೊಟೊ ಫ್ರೈ ಆಗುತ್ತೆ.
ಎಷ್ಟು ನೋಡಿರಿ ಫ್ರೈ ಆಗಿದೆ ನೋಡಿ. 4-5 ನಿಮಿಷಕ್ಕೆ ಫ್ರೈ ಆಯಿತು. ನೋಡಿರಿ ಇದೆಲ್ಲ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡು ಇವಾಗ ತಣ್ಣಗಾಗಲಿಕ್ಕೆ ನಾವು ಸ್ಟವನ್ನು ಆಫ್ ಮಾಡಿ ಬಿಟ್ಬಿಡೋಣ. ಇಲ್ಲಿ ಮಸಾಲೆ ಎಲ್ಲ ಹುರಿದಿದ್ದಲ್ವ, ಅದನ್ನೊಂದು ಚಿಕ್ಕ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಚಿಕ್ಕ ಜಾರಿಗೆ ಹಾಕ್ಕೊಳ್ಬೇಕಿಲ್ಲ ಎಲ್ಲವನ್ನು. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಶೇಂಗಾ ಬೀಜ, ಕಡಲೆಬೇಳೆ, ಮೆಂತ್ಯಕಾಳು ಇವಷ್ಟನ್ನು ಕೂಡ ಒಂದು ಸಣ್ಣ ಜಾರಿಗೆ ಹಾಕಿಕೊಳ್ತಾ ಇದ್ದೀನಿ ನೋಡಿರಿ. ಸಣ್ಣ ಜಾರಿಗೆ ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ, ಒಂದು ಟೀ ದೊಡ್ಡಕ್ಕೆ ಹಾಕ್ತೀವಲ್ಲ ಅಷ್ಟು ಬೆಲ್ಲವನ್ನು ಹಾಕಬೇಕು. ಹುಳಿ ಅಷ್ಟು ಆಗಲ್ಲ ಅಂತ, ಟೊಮೊಟೊದಲ್ಲ ಅದಕ್ಕೆ ಬೆಲ್ಲ ಹಾಕಿದ್ರೆ ತುಂಬ ಟೇಸ್ಟು ಎಲ್ಲ ಅಡುಗೆ ಕೂಡ. ಚೂರು ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿರಿ. ಬೆಲ್ಲದ ಜೊತೆಗೆ ಒಂದು ಸ್ವಲ್ಪ ಹುಣಸೆ, ಒಂದು ಬೋಟ್ನಷ್ಟು ಹುಣಸೆ ಹಣ್ಣು ಹಾಕಿ ಇದನ್ನು ಕೂಡ ರುಬ್ಬಿದ್ದೀನಿ ನೋಡಿರಿ ಮಿಕ್ಸರ್ ಜಾರಿಗೆ. ರುಬ್ಬಿ ಟೊಮೊಟೊ ಇದೆಯಲ್ಲ ಇದು ತಣ್ಣಗಾಗಿದೆ. ಟೊಮೊಟೊದೆಲ್ಲವನ್ನು ಟೊಮೊಟೊವನ್ನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜಾರಿಗೆ ಬಿಸಿ ಬಿಸಿ ಏನು ಅಷ್ಟೇನು ಬಿಸಿಲ ತಣ್ಣಗಾಗಿದೆ, ಅದು ಕಾಣಿಸ್ತಾ ಇದೆ ಅಷ್ಟೇ. ಅದು ತಣ್ಣಗಾಗ್ಬಿಟ್ಟು ಸ್ವಲ್ಪ 2 ನಿಮಿಷ ತಣ್ಣಗಾಗಿದೆ. ನೀರೇನು ಹಾಕ್ಬಾರ್ದು, ಹಾಗೆ ಟೊಮೊಟೊದಲ್ಲಿರುವ ಹಸಿ ಅಂಶನೇ ಸಾಕು. ನೀರನ್ನು ಟಚ್ ಮಾಡಬಾರ್ದು. ಹಾಗೆ ಕೂಡ ಟೊಮೊಟೊವನ್ನು ಜಾರಿಗೆ ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸಿ ಮಾಡಬಾರ್ದು. ಅತಿ ನುಣ್ಣಗೂ ಮಾಡಬಾರ್ದು. ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ. ಅಲ್ಲೊಂದು ಸ್ವಲ್ಪ ಒಂದು ಮಿಡಿ ತಕ್ಕನಾಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಒಂದು ರೌಂಡ್ ಓಡಿಸ್ಕೊಂಡ್ಬಿಟ್ಟೆ. ಜಾಸ್ತಿ ಇರಬಾರ್ದು, ಜಾಸ್ತಿ ತರಿಯಾಗಿರಬಾರ್ದು. ಮೀಡಿಯಮ್ಮಲ್ಲಿ ನಾವು ಚಟ್ನಿ ಓಡಿಸ್ತೀವಲ್ಲ ಆ ರೀತಿ ಓಡಿಸ್ಕೊಂಬಂದಿದ್ದೀನಿ ನೋಡಿರಿ. ಇದನ್ನೆಲ್ಲವನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಹಾಗೆ ನೋಡಿರಿ ನೀಟಾಗಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊ. ಇದೆಷ್ಟು ಒಂದು 2-3 ದಿನವೂ ಕೂಡ ಸ್ಟೋರೇಜ್ ಮಾಡ್ಬೋದು, ಏನು ಕೆಡೋದಿಲ್ಲ. ಹೊರಗಡೆ ಇಟ್ಟರೆ ಏನೂ ಆಗೋದಿಲ್ಲ. ನಾವು ಫ್ರಿಜ್ಜಲ್ಲಿ ಇಡಬೇಕು ಅನ್ನೋ ಏನು ರೂಲ್ಸ್ ಇಲ್ಲ. ಚೆನ್ನಾಗಿ ಎಲ್ಲ ಐಟಮು ಹುರಿದಿರ್ತೀವ, ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಅನ್ನದ ಜೊತೆಗಂತೂ ಭಾಳ ಟೇಸ್ಟಾಗಿರುತ್ತೆ. ಚಪಾತಿ, ರೊಟ್ಟಿ, ಪೂರಿ ಜೊತೆಗೂ ಕೂಡ ಇದನ್ನು ತಿನ್ಬೋದು. ಈಗ ಒಂದು ಸ್ವಲ್ಪ ಇದಕ್ಕೆ ಒಗ್ಗರಣೆಯನ್ನು ಕೊಡೋಣ. ಒಂದು ಬರಳಿಯಲ್ಲಿ ಒಂದು ಸ್ವಲ್ಪ ಒಂದು 2 ಸ್ಪೂನ್ ಎಣ್ಣೆ ಇಟ್ಟಿದ್ದೀನಿ. ಸಾಸಿವೆ ಹಾಕಿದ್ದೀನಿ ನೋಡಿರಿ. ಈ ಸಾಸಿವೆ ಎಣ್ಣೆ ಚಟಪಟ ಅಂತ ಇದೆ. ಎಣ್ಣೆಯನ್ನು ಒಂದು ಸ್ವಲ್ಪ ಬಿಸಿ ಮಾಡಿ ಇದಕ್ಕೊಳ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಏನೇನೂ ಆಗೋದಿಲ್ಲ, ಖಾರನೂ ಅನಿಸೋದಿಲ್ಲ, ಭಾಳ ಚೆನ್ನಾಗಿರುತ್ತೆ ಚಟ್ನಿ. ಸರಿ ಮಾಡಿ ನೋಡಿರಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದೆ, ನೀವು ಮಾಡ್ಕೊಳ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನೋಡಿರಿ. ಒಗ್ಗರಣೆಯನ್ನು ಈ ಚಟ್ನಿ ಒಳಗೆ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ. ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಈರುಳ್ಳಿ ಏನು ಹಾಕೋದು ಬೇಡ, ಕರಿಬೇವು ಹಾಕಿದರೆ ಸಾಕು ನೋಡಿ. ಅದ್ರೊಳಗೆ ಹಾಕ್ಬಿಟ್ಟು ಚಟ್ನಿ ಒಳಗೆ ಹಾಕ್ಬಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಎಣ್ಣೆಯನ್ನು ಚಟ್ನಿ ಒಳಗೆ ಮಿಕ್ಸ್ ಮಾಡಿಬಿಟ್ಟು ನಾವು ಚಪಾತಿ, ರೊಟ್ಟಿ ಜೊತೆಗೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಮಧ್ಯಾಹ್ನ ಮಾಡಿರೋದು ಸ್ವಲ್ಪ ಸಾಂಬಾರಿದ್ದರೆ ಈ ರೀತಿ ಚಟ್ನಿ ಮಾಡ್ಕೊಂಡು ಚಪಾತಿ, ರೊಟ್ಟಿ ಹಾಕಿಕೊಂಡು ತಿನ್ಬೋದು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನೀವು ಮನೆಯಲ್ಲಿ ಮಾಡಿ ನೋಡಿ ಟೇಸ್ಟನ್ನು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನ್ನ ವೀಡಿಯೋಗಳನ್ನು ಹಾಕಲಿಕ್ಕೆ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ಇವತ್ತಿನ ಈ ಚಟ್ನಿ ರೆಸಿಪಿಯನ್ನು ಇಷ್ಟ ಆಗಿದೆ ಅಂತ ಎಲ್ಲರಿಗೂ ಭಾವಿಸಿದ್ದೀನಿ. ಎಲ್ಲರೂ ಕೂಡ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು.